ಹಾಯ್ ನಮಸ್ಕಾರ ಎಲ್ರಿಗೂ. ರಾಜ್ಕುಮಾರಿ ಸೀರಿಯಲ್ನಲ್ಲಿ ನಾನು ನೆಗೆಟಿವ್ ಪಾತ್ರ ಮಾಡ್ತಾಯಿದ್ದೆ, ನೀವು ನೋಡಿರ್ತೀರ. ಆ ಪಾತ್ರಕ್ಕೆ ತುಂಬ ಪ್ರಶಂಸೆ ಕೂಡ ಬಂದಿತ್ತು. ನಾನು ಲಕ್ಕೀರಾಮ್ ಮಾತಾಡ್ತಿದ್ದೀನಿ. ಹಾಯ್ ಲಕ್ಕಿ, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಮ್ಯಾಮ್, ನೀವು ಹೇಗಿದ್ದೀರಿ? ನಾನು ಆರಾಮಿದ್ದೀನಿ. ಏನು ಲಕ್ಕಿ? ಲಕ್ಕಿ ಅಂತಂದ್ಬಿಟ್ಟು ಆ್ಯಕ್ಚುಲಿ ನೇಮ್ ಒಂದು ಲಕ್ಷ್ಮಣ್ ಅಂತ ಮ್ಯಾಮ್. ಅಪ್ಪ ನನ್ನ ಲಕ್ಷ್ಮಣ್ ಅಂತ ಕರಿತಿದ್ದು, ತಾಯಿ ನನ್ನ ರಾಮು ಅಂತ ಕರಿತಿದ್ದು. ಎರಡೂ ಮಿಕ್ಸ್ ಮಾಡಿ ಲಕ್ಕಿ ರಾಮ್ ಅಂತ ಮಾಡಿದ್ದೀನಿ. ಓಕೆ, ಲಕ್ಕಿ ರಾಮ್ಗೆ ಲಕ್ ಕೈ ಹಿಡಿದಿದ್ಯಾ? ಇವಾಗ ಸ್ಟಾರ್ಟ್ ಆಗಿದೆ ಮ್ಯಾಮ್, ಇವಾಗ ಲಕ್ ಹಿಡಿತಾ ಇದೆ ಕೈ. ಓಕೆ. ರಾಜ್ಕುಮಾರಿ ಧಾರಾವಾಹಿಲಿ ಒಂದು ನೆಗೆಟಿವ್ ಪಾತ್ರ ಮಾಡಿ ಗುರ್ಸ್ಕೊಂಡಿದ್ದೀರಾ ಈಗ. ಸೊ ಪಾತ್ರ ಎಂತಾಯ್ತು ಅಂತ ಅಂದ್ರಿ, ಯಾಕೆ ಏನಾಯ್ತು? ಇಲ್ಲ ಮ್ಯಾಮ್, ಚೆನ್ನಾಗಿತ್ತು ಪಾತ್ರ. ಸ್ವಲ್ಪ ಒಂದು ರೀತಿ ಹೇಳಬೇಕಂತಂದರೆ, ಆ ಅವಕಾಶ ಸಿಕ್ಕಿದ್ದೆ ನನಗೆ ತುಂಬಾ ಒಳ್ಳೇದು ಕೂಡ ಆಯಿತು. ತುಂಬ ಸಪೋರ್ಟು ಸಿಕ್ತು. ಡೈರೆಕ್ಟರ್ ಆಗಿರ್ಬೋದು, ಕೋ ಆರ್ಟಿಸ್ಟ್ಗಳಾಗಿರ್ಬೋದು. ಸ್ವಲ್ಪ ನನ್ನದೇ ಒಂದು ಬೇರೆ ವಿಚಾರದಿಂದ ಸ್ವಲ್ಪ ಸಪ್ರೇಟ್ ಪ್ರಾಬ್ಲಮ್ ಇರೋದ್ರಿಂದ ನಾನೇ ಸ್ವಲ್ಪ ಬಿಡಬೇಕಾಗಿ ಬಂತು. ಆದರೆ ಟೀಮ್ದು ಏನೂ ಪ್ರಾಬ್ಲಮ್ ಏನಿಲ್ಲ. ಓಕೆ. ರಾಜ್ಕುಮಾರಿ ಧಾರಾವಾಹಿ ಅಂದ್ರೆ ಲೈಕ್ ಕಿರುತೆರೆಯಲ್ಲಿ ಒಂದು ವಿಭಿನ್ನ ಪ್ರಯತ್ನ ಮಾಡಿದ್ದಾರೆ. ಹೌದು. ಅಂದ್ರೆ ಶೌರ್ಯಂಗೆ ಇಬ್ರು ಹೆಂಡತಿ ಗಗನ ಅನು ಒಂಥರ ಎರಡು ರೀತಿ ತುಂಬಾ ಜನ ಮೆಚ್ಚಿ ಹಾಡಿ ಹೋಗ್ತಾ ಇದ್ದಾರೆ ಸ್ಟೋರಿ ಲೈನ್ ನ. ಮತ್ತೊಂದಿಷ್ಟು ಜನ ಈ ತರ ಒಂದು ಸ್ಟೋರಿ ಲೈನ್ ಬೇಕಾ ಅನ್ನೋ ತರನೂ ಇದೆ. ಬಟ್ ಎನಿವೇ, ಮನರಂಜನೆಯ ಒಂದು ದೃಷ್ಟಿಯಿಂದ ಲೈಕ್ ಶೌರ್ಯನ್ ಜರ್ನಿ ಇಬ್ಬರ ಹೆಂಡತಿರ ಮುದ್ದಿನ ಗಂಡ ಆಗ್ತಾ ಇದೆ. ಸೊ ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಇಲ್ಲ, ಶೌರ್ಯ ಬಗ್ಗೆ ಹೇಳ್ಬೇಕಂದ್ರೆ ತುಂಬ ಜೋವೆಲ್ ಬಾಯ್, ತುಂಬ ಕೀಟ್ಲೆ ಮಾಡ್ತಾನೆ. ಆಮೇಲೆ ತುಂಬ ಜೋವೆಲ್ ಅಂದರೆ ನಗಿಸ್ತಾ ಇರ್ತಾನೆ. ಭಾಳ ಒಳ್ಳೆ ಕ್ಯಾರೆಕ್ಟ್ರು. ನಾವು ಸೆಟ್ಟಲ್ಲೆಲ್ಲ ಇದ್ದಾಗ ಹೇಳೋದೇ ಬೇಡ, ತುಂಬ ರೇಗಿಸ್ಕೊಂಡು ಮಾತಾಡ್ಕೊಂಡು ಚೆನ್ನಾಗಿ ಇರ್ತಾಯಿದ್ವಿ. ಇವಾಗ ಅವರ ಪರಿಸ್ಥಿತಿ ಅಂತಂದರೆ ಸೀರಿಯಲಲ್ಲಿ ಇಬ್ಬರು ಹೆಂಡತಿರ ಜೊತೆ ತುಂಬ ಕಾದಾಟಗಳು ಸ್ಟಾರ್ಟ್ ಆಗ್ತಾಯಿದೆ. ಅದು ನೋಡಬೇಕು, ಅವರು ಪಡ್ತಿರ್ತಕ್ಕಂಥ ವ್ಯಥೆ ನೋಡಿದ್ರೆ ಗೊತ್ತಾಗುತ್ತೆ. ಓಕೆ. ಸೆಟ್ ಅಲ್ಲಿ ಹೆಂಗಿರ್ತಾರೆ ಈಗ? ಶೌರ್ಯ ಹೇಗಿರ್ತಾರೆ? ಗಗನ ಹೇಗಿರ್ತಾರೆ? ಗಗನ ಮಾಡ್ತಾ ಇದ್ದಾರೆ, ಅನು ಇದ್ದಾರೆ. ಎಲ್ಲರೂ ತರಲೆಗಳೇ, ಆಮೇಲೆ ಕೀಟ್ಲೆ. ಮತ್ತು ಅಷ್ಟೇ ಕೆಲಸ ಅಂತ ಬಂದಾಗ ಅಷ್ಟೇ ಶ್ರದ್ಧೆಯಿಂದನೂ ಮಾಡ್ತಾರೆ. ಸೊ ಆಫ್ ದ ಕ್ಯಾಮ್ರಾ ಕೂಡ ಅವ್ರು ಏನಿರ್ತಾರೆ ಸುಮ್ಮನೆ ಮಾತಾಡಿಕೊಂಡು ಫೋಟೋಸ್ ತಗೊಳ್ಳೋದಾಗಲಿ, ಮತ್ತು ಏನು ಮಾಡ್ತಿದ್ದೀರಾ, ಹೇಗೆ ಎಲ್ಲರ ಜೀವನ ಬಗ್ಗೆ ತಿಳ್ಕೊಂಡು ಅವ್ರ ಜೊತೆ ಸ್ನೇಹ ಬೆಳೆಸ್ಕೊಂಡು ಚೆನ್ನಾಗೇ ಮಾತಾಡ್ಕೊಂಡು ಚೆನ್ನಾಗೇ ಇರ್ತಾರೆ. ಗಗನ ಅಂತೂ ತುಂಬ ಗೊತ್ತಲ್ಲ, ತುಂಬ ಚೆನ್ನಾಗಿ ಮಾತಾಡ್ತಾಳೆ ಹುಡುಗಿ ಕೂಡ, ಭಾಳ ಒಳ್ಳೆ ಹುಡುಗಿ. ಆಮೇಲೆ ಅಣು ಕ್ಯಾರೆಕ್ಟ್ರು, ಅವ್ರಿಗೆ ಪಾಪ ತುಂಬ ನಾವು ಜಾಸ್ತಿ ಮಾತಾಡ್ತಿರ್ಲಿಲ್ಲ. ಸೊ ಒಂದು ರೀಲ್ ಮಾಡಿದ್ವಿ, ತುಂಬ ಚೆನ್ನಾಗಿ ಹೋಯ್ತು ಕೂಡ ಅದು ಸಾಂಗ್ದು. ಒಟ್ಟಿನಲ್ಲಿ ಸೆಟ್ಟಲ್ಲಿ ತುಂಬ ಚೆನ್ನಾಗಿ ಎಲ್ಲರೂ ಸ್ಪೋರ್ಟಿವ್ ಆಗಿರ್ತಾಯಿದ್ರು, ಸಪೋರ್ಟಿವ್ ಆಗಿರ್ತಾಯಿದ್ರು. ಅದು ತುಂಬ ಖುಷಿ ಆಗುತ್ತೆ. ಓಕೆ. ಅತ್ಲಾಗೆ ಈ ಹುಡುಗಿ, ಇತ್ಲಾಗೆ ಆ ಹುಡುಗಿ ಅನ್ನೋ ಪರಿಸ್ಥಿತಿ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ? ಅದು ಮ್ಯಾಮ್, ನಾನು ಹೇಳ್ಬೇಕಂದ್ರೆ ಅದು ಕತೆ ಯಾವ ರೀತಿ ಹೋಗುತ್ತೋ ಅದ್ರ ಮೇಲೆ ಡಿಪೆಂಡ್ಸ್ ಆಗುತ್ತೆ. ಬಟ್ ಇವಾಗ ಅವರು ಪಡ್ತಿರೋಂಥ ನೋಡಿದ್ರೆ ತುಂಬ ಕಷ್ಟ ಅನಿಸುತ್ತೆ ಶೌರ್ಯ ಅವ್ರಿಗೆ. ಸೊ ಡಿಪೆಂಡ್ಸ್ ಅಪಾನ್ ಅದು ಯಾವ ಥರ ಕತೆ ಹೋಗುತ್ತೆ ಅನ್ನೋದು ಅದ್ರ ಮೇಲೆ ಡಿಪೆಂಡ್ಸ್ ಆಗುತ್ತೆ ಅಂತ ನಾನು ಹೇಳ್ತೀನಿ. ಓಕೆ. ರಾಜ್ಕುಮಾರಿ ಒಂದು ಪಾತ್ರ ನಿಮ್ಗೆ ಬಂದಿದ್ದು ಹೇಗೆ ನಿಮ್ ತನಕ? ನಾನು ತುಂಬ ಇಲ್ಲಿವರೆಗೂ ಸುಮಾರು ಒಂದು 35-36 ಆಡಿಷನ್ಸ್ ಕೊಟ್ಟಿದ್ದೀನಿ ಮ್ಯಾಮ್. ಒಂದು ಸತಿ ನನಗೆ ಈ ವಿಷಯ ಗೊತ್ತಾಯಿತು, ಗ್ರೂಪಲ್ಲಿ ಏನೋ ನೋಡಿದೆ, ಈ ಥರದೊಂದು ಆಡಿಷನ್ ಇದೆ ಹೋಗು ಅಂತ. ಜಸ್ಟ್ ನನಗೆ ಒಂದೇನೋ ಬಂತು, ನಂಬರ್ ಕಾಂಟ್ಯಾಕ್ಟ್ ಮಾಡ್ಕೊಂಡು ಹೋದೆ. ಅಲ್ಲಿ ಜಯಂತ್ ಅಂತ ಆ ಸೀರಿಯಲಲ್ಲಿ ಅಸೋಸಿಯೇಟ್ ಆಗಿ ಮಾಡ್ತಾಯಿದ್ರು. ಸೊ ಅವ್ರು ನನಗೆ ಕಾಲ್ ಮಾಡಿಬಿಟ್ಟು ಬನ್ನಿ ಅಂತಲೂ ಕರೆದ್ರು. ಸೊ ಹೋದೆ, ಆಡಿಷನ್ ಮಾಡಿದೆ, ಸೆಲೆಕ್ಷನ್ ಆದೆ. ಸೊ ಸಡನ್ನಾಗಿ ಏನೂ ಹೇಳಿಲ್ಲ. ಒಂದು ನೆಕ್ಸ್ಟ್ ಡೇ ಇರ್ತಿದ್ದಂಗೆ ಸಡನ್ನಾಗಿ ಕಾಲ್ ಮಾಡಿ ಹೇಳ್ಬಿಟ್ರು. ಸೊ ಹಾಗೆ ಸಿಕ್ತು ಮ್ಯಾಮ್ ಅದು. ಓಕೆ. ಒಂದು ಜೀ ಪವರ್ ಲಾಂಚ್ ಆದಾಗ ರಾಜ್ಕುಮಾರಿಗೂ ಒಂದು ಒಳ್ಳೆ ಅಂದ್ರೆ ಎಕ್ಸ್ಪೆಕ್ಟೇಷನ್ ತುಂಬಾ ಇತ್ತು. ಸೊ ಅದು ರೀಚ್ ಆಗಿದೆ ನಿಮ್ಗೆ ಅನ್ಸುತ್ತಾ? ಖಂಡಿತ ಮ್ಯಾಮ್. ಸ್ವಲ್ಪ ಅಂದರೆ ಏನಾಗುತ್ತೆ, ಜನಗಳಿಗೆ ಇವಾಗ ಚಾನಲ್ಗಳು ಜಾಸ್ತಿ ಆಗಿದೆಯಲ್ಲ. ಸೊ ಇದೊಂದು ಕೂತ್ಕೊಳ್ಳೋಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಬಟ್ ಪಕ್ಕ 100% ಇದು ಚಾನಲ್ಗೆ ಒಳ್ಳೇದು ಆಗೇ ಆಗುತ್ತೆ. ಯಾಕಂದರೆ ಅಷ್ಟು ಚೆನ್ನಾಗಿ ಎಲ್ಲ ಮಿಕ್ಕಿದ ಸೀರಿಯಲ್ಗಳು ಕೂಡ ತುಂಬ ಸಖತ್ತಾಗಿ ಬರ್ತಾಯಿದೆ. ನಮ್ಮದು ಕೂಡ ರಾಜ್ಕುಮಾರಿ ಭಾಳ ಚೆನ್ನಾಗೇ ಹೋಗ್ತಾ ಇದೆ. ಒಳ್ಳೇದಾಗುತ್ತೆ ಮ್ಯಾಮ್ ಒಟ್ಟಿನಲ್ಲಿ. ಓಕೆ. ರಾಜ್ಕುಮಾರಿಯಿಂದ ನಾವು ಇನ್ನೂ ಏನೇನು ಎಕ್ಸ್ಪೆಕ್ಟ್ ಮಾಡ್ಬೋದು ಅಂದ್ರೆ, ನೀವೀಗ ಆಲ್ರೆಡಿ ತಂಡದಿಂದ ಹೊರಗೆ ಬಂದಿದ್ದೀರಾ ಅಂತ ಹಾಂ. ಬೇರೆ ವಿಚಾರ. ಆದ್ರೆ ನಿಮ್ ಪ್ರಕಾರ ಏನು ಎಕ್ಸ್ಪೆಕ್ಟ್ ಮಾಡ್ಬೋದು? ಜನ ವೀಕ್ಷಕರು ಏನು ಎಕ್ಸ್ಪೆಕ್ಟ್ ಮಾಡ್ಬೋದು? ಅಂದರೆ ಇವಾಗ ಇಬ್ಬರ ಮಧ್ಯೆ ತುಂಬ ಕ್ಯೂರಿಯಾಸಿಟಿ ಇದೆ. ಇಬ್ಬರು ಹೆಂಡ್ತಿರಾದ್ರಲ್ಲ, ಸೊ ಏನಾಗುತ್ತೆ,
ಇವಳೇನಂತಾಳೆ ಇವಳೇನಂತಾಳೆ ಇವನೇನು ಮಾಡ್ತಾನೆ. ಸೊ ಆ ಕ್ಯಾರೆಕ್ಟರ್ ತುಂಬ ಚೆನ್ನಾಗಿ ಬಿಲ್ಡ್ ಮಾಡ್ತಾ ಹೋಗ್ತಾ ಇದ್ದಾರೆ. ಆಮೇಲೆ ಇನ್ನೊಂದು ಗೋವಿಂದ ಅನ್ನೋ ಕ್ಯಾರೆಕ್ಟರ್ ಬರುತ್ತೆ. ಈಸ್ ಮೈ ಫ್ರೆಂಡ್ ರಕ್ಷಕ್ ಅಂತ. ಅವರಂತೂ ತುಂಬಾ ಪಾಪ ಎಷ್ಟು ಹಾರ್ಡ್ ವರ್ಕ್ ಮಾಡ್ತಾರೆ ಅಂತಂದರೆ ಸೆಟ್ಟಲ್ಲಿ. ಇಲ್ಲ ನಾನು ಮಾಡ್ತೀನಿ ಮಾಡ್ತೀನಿ ಅಂದ್ಬಿಟ್ಟು ಸಿಕ್ಕಾಪಟ್ಟೆ ತುಂಬ ಹಾರ್ಡ್ ವರ್ಕ್ ಮಾಡಿಕೊಂಡು ಇವಾಗ ಒಂದು ಒಂದು ಟ್ರೆಂಡ್ ಸೆಟ್ಟರ್ ಥರ ಆಗ್ಬಿಟ್ರು. ಸುಮಾರು ಬೇರೆ ಬೇರೆ ಪುಷ್ಪಾದ ಆಗಿರ್ಬೋದು, ಸುಮಾರು ಜೋಗಯ್ಯ ಆಗಿರ್ಬೋದು, ಆ ಥರ ಕ್ಯಾರೆಕ್ಟರ್ಗಳನ್ನ ಹಾಕ್ಕೊಂಡು ಭಾಳ ಚೆನ್ನಾಗಿ ಅಭಿನಯಿಸ್ತಾ ಇದ್ದಾರೆ. ಒಳ್ಳೇದಾಗಲಿ ಅವ್ರಿಗೂ ಕೂಡ. ತುಂಬ ಹಾರ್ಡ್ ವರ್ಕ್ ಮಾಡ್ತಾಯಿದ್ದಾರೆ. ಓಕೆ, ಕೊನೆಯದಾಗಿ ರಾಜ್ಕುಮಾರಿ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಒಂದು ಒಳ್ಳೆಯ ಸೀರಿಯಲ್ಲು ತುಂಬ ಚೆನ್ನಾಗಿ ಮೂಡಿ ಬರ್ತಾ ಇದೆ ಇವಾಗ. ನೋಡಿ ಎಲ್ಲರೂ ಹರಿಸಿ ಅಂತ ಕೇಳ್ತೀನಿ. ಹೊಸಬ್ರಿಗೆ, ಹೊಸ ತಂಡಕ್ಕೆ, ಹೊಸ ಕಲಾವಿದರು ಕೂಡ ಸಪೋರ್ಟ್ ಮಾಡಿ ಅಂತಲೇ ನಾನು ಕೇಳೋದು ಮ್ಯಾಮ್. ಥ್ಯಾಂಕ್ ಯು. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಸೊ ಮಚ್.